ಸರ್ ವಕೀಲ ಸಂಘದ ಸದಸ್ಯರಾದಂತಹ ಪ್ರದೀಪ್ ವಿರುದ್ಧ ಹಳೇಬೀಡು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ರವರು ವಿನಾಕಾರಣ ಅವ್ರನ್ನ ಸಿಲುಕಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟಲ್ಲಿ ವರ್ಕ್ ಮಾಡ್ತಿದ್ದ ಸಮಯದಲ್ಲಿ 10:45 ಸಮಯದಲ್ಲಿ ಅವ್ರು ಯಾರೋ ಮರಳಪ್ಪ ಅಂತವರಿಂದ ಕಂಪ್ಲೇಂಟ್ ತಗೊಂಡು ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದು ದಿವಸ 10:45 ಸಮಯದಲ್ಲಿ ಅವರು ಕೋರ್ಟ್ ವರ್ಕ್ ಮಾಡೋದ ಬಗ್ಗೆ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಅವತ್ತು ವಕಾಲತ್ತು ಹಾಕಿ ಅವ್ರು ಫುಲ್ ಡೇ ಕೋರ್ಟಲ್ಲಿದ್ದಾರೆ. ಅವರಲ್ಲಿ ಗಲಾಟೆಯಲ್ಲಿ ಅವರು ಇದ್ದಾರೆ, ಅವರೇ A1 ಮಾಡ್ಬಿಟ್ಟು ಅವರು ಹೊಡೆದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಆಪಾದನೆಯಿಂದ ಅವರೇ ಕಂಪ್ಲೇಂಟನ್ನು ಸೃಷ್ಟಿಸ್ಕೊಬಿಟ್ಟು ಇವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದರಿಂದ ನಮ್ಮ ವಕೀಲ ಸಂಘ ತೀರ್ಮಾನ ಮಾಡಿ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕು ಅಂತ ತೀರ್ಮಾನಿಸಿ ನಾವು ಇವತ್ತಿನ ದಿವಸ ಸರ್ಕಲ್ ಇನ್ಸ್ಪೆಕ್ಟರ್ ಮೆಮೊರಾಂಡಮ್ ಕೊಟ್ಟು SP ಆಫೀಸ್ಗೂ ಸಹ ಹೋಗ್ಬಿಟ್ಟು ನಮ್ಮನ್ನು ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಅದಕ್ಕೂ ಅವರು ಏನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ನಾವು ಈ ಮೂಲಕ ತಿಳಿಸ್ತೇವೆ. ಇವತ್ತು ನ್ಯಾಯಾಲಯದಿಂದ ಹೊರಗುಳಿದ್ವಿ. ನಾವು ಇವತ್ತೆಲ್ಲ ಕಾರ್ಯಕಲಾಪದ ಹೊರಗುಳಿದು ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ. ಪ್ರದೀಪ್ ಅಂತ, ನಾನು ಬೇಲೂರು ವಕೀಲ ಸಂಘದಲ್ಲಿ ಸುಮಾರು 5 ವರ್ಷಗಳಿಂದ ನಿರ್ವಹಿಸ್ತಾ ಬರ್ತಾ ಇದ್ದೀನಿ. ದಿನಾಂಕ 30ನೇ ತಾರೀಕಲ್ಲಿ ನಾನು ಕೋರ್ಟಲ್ಲಿ ಕಾರ್ಯಕಲಾಪಗಳಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರಾದ ಮಳಸಿದ್ದಪ್ಪ ಮತ್ತು ನಮ್ಮ ಗ್ರಾಮದ ರಂಗನಕೊಪ್ಪಲು ನಿವಾಸಿಯಾದ ಮರಳಪ್ಪರವರು ನಾನು ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಜಾತಿ ನಿಂದನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಹಳೇಬೀಡಿನ ಮಂಜುನಾಥ್ PSI ಅವರವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ಬಿಟ್ಟು ನನ್ನ ಗೌರವಕ್ಕೆ ಧಕ್ಕೆ ತರಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದ್ದಾರೆ ಸರ್. ಹಾಗಾಗಿ ನನಗೆ ಕಾನೂನು ರೀತಿ ಸಹಕರಿಸಬೇಕು ಅಂದ್ಬಿಟ್ಟು ನಮ್ಮ ವಕೀಲ ಸಂಘದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆಯಲ್ಲಿ ತೊಡಗ್ತಾ ಇದ್ದೀವಿ ಸರ್. A1 ಆರೋಪಿ ಪ್ರದೀಪ್ ಅಂತ ನನ್ನನ್ನು, A2 ಆರೋಪಿ ನಮ್ಮ ತಂದೆಯವರು ಭೀಮಲಿಂಗಪ್ಪ ಅಂತ, A3 ಆಗಿ ನಮ್ಮ ತಾಯಿಯವರಾದ ಭಾರತಿ AP ಅಂತ, A4 ಆಗಿ ನಮ್ಮ ದೊಡ್ಡಪ್ಪನವರಾದ ಕೈಲಾಸಪ್ಪನವ್ರ ಮೇಲೆ ಮಾಡಿದ್ದಾರೆ. ನಾವು ನಮ್ಮ ತಾಯಿಯವ್ರ ಮೇಲೆ ಅವರೇ ಹರಾಸ್ಮೆಂಟ್ ಮಾಡಿದರು. ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದ ಸಂದರ್ಭದಲ್ಲಿ ನಮ್ಮ ತಾಯಿಯವ್ರಿಗೆ ಎದುರಿಸಿ ಕಳಿಸಿದ್ದಾರೆ. ನಿಮ್ಮ ಮಗ ವಕೀಲ ಆದರೆ ಏನು, ಅವನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ಬಿಟ್ಟು ಅವನ್ನ ಜೈಲಿಗೆ ಹಾಕ್ತೀವಿ, ನಿಮ್ಮ ಮೇಲೂ ಕೂಡ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂದ್ಬಿಟ್ಟು ಎದುರಿಸಿ ಬೆದರಿಸಿ ಕಳಿಸಿದ್ದಾರೆ.